ನಮಸ್ಕಾರ. ನೀಟಾಗಿ ಬಡವರ ಮಕ್ಕಳು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿ ನೀಟಾಗಿ ನೀಟ್ ಎಕ್ಸಾಮ್ ಬರೆಯಕ್ಕೆ ಬಂದಿರೋ 4 ವಿದ್ಯಾರ್ಥಿಗಳ ಜೀವನವನ್ನು ಒಂದು ಸಮಾರಂಭ ಇಟ್ಟುಕೊಂಡು ಸರ್ವನಾಶ ಮಾಡಿದ ನಿಮ್ಮ ಸರ್ಕಾರ ನೀರಲ್ಲಿ ತೇಲ್ಕೊಂಡು ಹೋಗಿ ಗುಡ್ಡ ಸೇರಿಬಿಡ್ಲು ಎನ್ನ. ಆ 4 ಜನರ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡದು ಹೋದರೆ ನಿಮ್ಮ ಸರ್ಕಾರ ಪರ್ಕಾರ ಹರಿದಂಗೆ ಹರಿದು ಹೋಗಲು ಎಣ್ಣ. ಒಟ್ಟಿನಲ್ಲಿ ಬಡವರ ಹೊಟ್ಟೆಯ ಮೇಲೆ ಹೊಡೆದ ನಿಮ್ಮಂಥವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಅಲ್ಲ, ತುಂತುರು ಬಟ್ಟೆ, ಯಾವ ಬಟ್ಟೆ, ಹರಕು ಬಟ್ಟೆ, ಹಸಿದು ಬಟ್ಟೆ, ಏನೇನೋ ಹೇಳ್ಬಿಟ್ಟೆ. ಒಟ್ಟಿನಲ್ಲಿ ನೀಟಿಗೆ ಬರೆಯೋಕ್ಕೆ ಬಂದರು 4 ಜನರ ವಿದ್ಯಾರ್ಥಿನ ನೀಟಾಗಿ ಒಂದು ಸಮಾರಂಭದ ನೆಪ ಇಟ್ಟುಕೊಂಡು ಅವ್ರಿಗೆ ಟ್ರಾಫಿಕ್ ಜಾಮ್ ಮಾಡಿಸಿ ಅವ್ರಿಗೆ ಬಸ್ ಫೆಸಿಲಿಟಿನ ನಿಮಗೂ ಬಳಸಿಕೊಂಡು ಅವ್ರ ಜೀವನ ಹಾಳು ಮಾಡಿದ್ದಕ್ಕೆ ನಿಮಗೆ ಮಾತ್ರ ಒಳ್ಳೆಯದಾಗಲ್ಲ. ಒಳ್ಳೆಯದಾಗಬೇಕು ಅಂದರೆ ಒಂದೊಂದು ವಿದ್ಯಾರ್ಥಿಗಳಿಗೊಂದು 30 ಲಕ್ಷ ಕೊಟ್ಟು ಒಳ್ಳೆಯ ಎಕ್ಸಾಮ್ ಸೆಂಟರ್ಗೆ ಅವರನ್ನು ಕೋಚಿಂಗ್ ಸೆಂಟರ್ಗೆ ಫ್ರೀಯಾಗಿ ಓದಿಸೋಕ್ಕೆ ಅವಕಾಶ ಮಾಡಿಕೊಟ್ಟರೆ ನೀವು ಉದ್ಧಾರ ಆಗ್ತೀರಿ. ಇಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಹಾವಾದರೂ ಕಚ್ಚಬಾರ್ದ, ಚೂಳಾದರೂ ಕುಕ್ಕಬಾರ್ದ, ನಾಗರ ಜ್ವರ ಬಂದು ಹಳ್ಳ ಕುಡಿದು ಹೋಗಬಾರ್ದ, ಬರಬಾರದು ಕೊರೋನಾ ಬಂದು ನಿಮಗೆ ಸುತ್ಕೋಬಾರ್ದ. ಬಡವರ ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆದಂಥ ನಿಮ್ಮ ಮಕ್ಕಳಿಗೆ ಆ ಶಾಪ ತಟ್ಟಬಾರ್ದ, ತಟ್ಟುಕೊಂಡು ಹಾಳಾಗಿ ಹೋಗಬಾರ್ದ. ನನ್ನ ಕಣ್ಣ ಮುಂದೆ ನಿಮ್ಮಂಥ ಸರ್ಕಾರ ಸರ್ವನಾಶ ಆಗಿ ತೀರಿಕೊಂಡು ಹೋಗಬಾರ್ದ. ಹೆಣ್ಣು ಮಕ್ಕಳ ಶಾಪ ಸಣ್ಣದಲ್ಲ. ಹೋಗಿ ಹೋಗಿ ಅಂಥ ಹೆಣ್ಣು ಮಕ್ಕಳ ಅಂಥ ಹೆಣ್ಣು ಮಕ್ಕಳ ಕಣ್ಣಾಗ ನೀರು ತರಿಸಿಬಿಟ್ಟಿದ್ದೀರಿ. ನೀವು ನಿಮ್ಮ ಕಣ್ಣಲ್ಲಿ ಆ ದೇವರು ರಕ್ತ ಬರೆಸಬೇಕು. ಅದನ್ನು ನನ್ನ ನೋಡಿ ಖುಷಿ ಪಡಬೇಕು. ನಮಸ್ಕಾರ. ಕೊಟ್ರ ಸಲ್ಯೂಟ್.